ಹಾದು ಹೋಗುವಂಥ ಈ ರಸ್ತೆ ದೊಡ್ಡಬಲ್ಕೆ ಹಾಗೂ ಕಟಿಂಜ ಹಾಗೂ ಅನೇಕ 3-4 ಊರುಗಳು ಸೇರುವಂಥ ಈ ರಸ್ತೆ ಬಹಳಷ್ಟು ಕೆಟ್ಟು ಹೋಗಿದೆ. 2004ರಲ್ಲಿ ಶ್ರೀ ರಮಣತ್ರಯ ಅವರ ಅಧಿಕಾರ ಹಸ್ತದಲ್ಲಿರುವಾಗ ಈ ರಸ್ತೆ ನಮಗೆ ಡಾಮರೀಕರಣ ಆಗಿದ್ದು, ಕಳೆದ ಕೆಲವು ವರ್ಷಗಳಿಂದ ಈ ರಸ್ತೆ ಶಿಥಿಲಗೊಂಡಿದ್ದು ಶಾಲಾ ಮಕ್ಕಳಿಗೆ ಹಾಗೂ ಗರ್ಭಿಣಿಯರಿಗೆ ಹಾಗೂ ವಾಹನಸ್ಥರಿಗೆ ನಡ್ಕೊಂಡು ಹೋಗಲು ಅಥವಾ ವಾಹನ ಚಲಾಯಿಸಿಕೊಂಡು ಹೋಗಲು ಭಾಳಷ್ಟು ಅನಾನುಕೂಲವಾಗಿದೆ. ವಾಹನಗಳು ಹೋಗುವಾಗ ಈ ಶಾಲಾ ಮಕ್ಕಳು ಬದಿಯಲ್ಲಿರುವಾಗ ಈ ಚರಂಡಿಯ ಹೊಂಡಗಳ ನೀರು ಅವರ ಮೈಗೇನು ಹರಡ್ತದ ಅಂತೇಳಿ ದೊಡ್ಡ ವಿಷಯ ನಮಗೆ ಕಾದಿರಿಸಿದೆ ಇಲ್ಲಿ. ಯಾಕಂತ ಹೇಳಿದರೆ ಈ ಮಕ್ಕಳು ಒಂದು ವೇಳೆ ಚಂಡಿ ಆದರೆ ಅವರು ಬೆಳಗ್ಗಿಂದ ಸಾಯಂಕಾಲ ತನಕ ಆ ಶಾಲೆಯಲ್ಲಿ ಕೂರಬೇಕು, ಆ ಚಂಡಿಯಾದ ಬಟ್ಟೆಯನ್ನು ಹಾಕಿ. ಹಾಗೆ ಕೆಲವರು ಇಲ್ಲಿ ಗರ್ಭಿಣಿಯಸ್ಥರು ಕೂಡ ಇದ್ದಾರೆ, ಅವರನ್ನು ಕೂಡ ಈ ಕರ್ಕೊಂಡು ಹೋಗುವ ಈ ಪರಿಸ್ಥಿತಿಯಲ್ಲಿ ಈ ರಸ್ತೆ ಅಷ್ಟು ಒಳ್ಳೆಯದಿಲ್ಲ. ಹಾಗಾಗಿರುವಾಗ ನಾವು ಮಂಗಳೂರು ತಾಲೂಕು ಶಾಸಕರ ಹತ್ರ ಹಲವು ಬಾರಿ ಮನವಿಯನ್ನು ಮಾಡಿದ್ದೇವೆ, ಹಾಗೂ ನಮ್ಮ ಪಂಚಾಯತ್ ಅಧ್ಯಕ್ಷರು ಅವರ ಹತ್ರ ಕೂಡ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಈ ಮನವಿಯನ್ನು ಯಾರು ಕೂಡ ಇಷ್ಟರವರೆಗೆ ಪರಿಗಣಿಸಲಿಲ್ಲ ಕಾಣ್ತದೆ. ಪಂಚಾಯತ್ನಿಂದ ಮೇಲೆ ಹೋಗಿದೋ ಇಲ್ವಾ ಅದು ಇನ್ನೊಂದು ವಿಷಯ. ಆದರೆ ನಮಗೆ ಗ್ರಾಮಸ್ಥರಿಗೆ ಯಾವುದೇ ಈ ರಸ್ತೆಯಿಂದ ಉಪಯೋಗವಾಗಿಲ್ಲ, ಉಪಕಾರನೂ ಆಗಿಲ್ಲ. ಯಾಕಂತ ಹೇಳಿದರೆ ಒಂದು ವರ್ಷ ವಾಹನಗಳು ಓಡಾಡಿದರೆ ಇನ್ನೊಂದು ವರ್ಷ ಈ ರಸ್ತೆಯಲ್ಲಿ ವಾಹನಗಳು ಓಡಾಡಲಿಕ್ಕೆ ಆಗುವುದಿಲ್ಲ, ನಮಗೆ ಭಾರಿ ಕಷ್ಟಕರವಾಗಿದೆ. ಇನ್ನು ನಾವು ಗ್ರಾಮಸ್ಥರು ಇವತ್ತು ಉಗ್ರ ಹೋರಾಟ ಮಾಡಿದ್ದೇವೆ. ಯಾಕಂತ ಹೇಳಿದರೆ ಇನ್ನು ಕೆಲವು ದಿನಗಳಲ್ಲಿ ಈ ಮಳೆ ಜೋರಾಗಿ, ಇನ್ನು ಜುಲೈ ಆಗಸ್ಟ್ ತಿಂಗಳಲ್ಲಿ ಜೋರಾಗಿ ಮಳೆ ಬರುವ ಸಂದರ್ಭದಲ್ಲಿ ಈ ರಸ್ತೆ ಬದಿಗಳು ಇನ್ನು ಕುಸಿದು ಬೀಳುವ ಪರಿಸ್ಥಿತಿಯಲ್ಲಿದೆ. ಒಂದು ಕಡೆಯಲ್ಲಿ ನೋಡಿದರೆ ಅಲ್ಲಿ ಏನಿಲ್ಲ, ತೆಂಗಿನ ಬುಡದ ಹತ್ರ ಹೋದರೆ ಅದು ಈಗ ಬೀಳ್ತದೋ ನಾಳೆ ಬೀಳ್ತದೋ ಅಂತೇಳಿ ಅಂಥ ಪರಿಸ್ಥಿತಿ ಈ ರಸ್ತೆಯಲ್ಲಿ ಆಗಿದೆ. ಹಾಗಾಗಿರುವಾಗ ನಾವು ಗ್ರಾಮಸ್ಥರು ಇಲ್ಲಿ ನೆರೆದಿರುವಂಥ ಎಲ್ಲರೂ ನಾವೊಂದು ಈ ಹೊಂಡದಲ್ಲಿ ಗಿಡ ನೆಡುವಂಥ ಈ ಒಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ಈ ಪ್ರತಿಭಟನೆಯನ್ನು